ಗುರು 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 ಹಿಂದೆ ಯಾಕೆ ಬರ್ತಿದ್ಯಾ? ಇಲ್ಲಿ ನೋಡಿ ಕಾರ್ ನೋಡಿ ಹೆಂಗಾಗಿದೆ. ಮಳೆ ಎಫೆಕ್ಟ್ ಗೈಸ್. ಗಾಡೀಲಿ ಪೆಟ್ರೋಲ್ ಇದೆ, ಮಳೆ ಬಂದಾಗ ಏನು ಗೊತ್ತಾ, ಪೆಟ್ರೋಲೇ ಪ್ರಾಬ್ಲಮ್ ಯಾವಾಗಲೂ. ಮರ್ತೇ ಹೋಗುತ್ತೆ, ಅಯ್ಯೋ ಸಾಯಂಕಾಲ ಹಾಕ್ಸೋಣ ಬಿಡು, ಇಲ್ಲ ಬೆಳಿಗ್ಗೆ ಹಾಕ್ಸೋಣ ಬಿಡು ಅಂತ. ಓಕೆ, ಲಾಸ್ಟ್ 5 ಮಿನಿಟ್ಸ್ ಗೋಲ್ಗೊಂಡಪಾಳ್ಯಾಗ ರೀಚ್ ಆಗ್ತೀನಿ. ಏನು ಗುರು ಇಷ್ಟೊಂದು ನೀರು ತುಂಬಿಕೊಂಡಿದೆ ಇಲ್ಲಿ. ಈ ಥರ ಮಳೆ ಬಂದಾಗ ಗಾಡಿ ಓಡಿಸೋಕ್ಕೆ ಒಂಥರ ಮಜಾ ಬರುತ್ತೆ, ಅದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಒಂದು ಇನ್ನೂ ಸಿಕ್ಕಾಪಟ್ಟೆ ಮಜಾ. ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಗೈಸ್, ಇವಾಗ ಮಳೆ ಬರ್ತಿದೆ, ಆಚೆ ಸಿಕ್ಕಾಪಟ್ಟೆ ಬರ್ತಿದೆ. ಇವತ್ತು ಪ್ರಾಬ್ಲಮ್ ಏನಂದರೆ, ನಾನು ಜಾಕೆಟ್ ಕೂಡ ಹಾಕೊಂಡು ಬಂದಿಲ್ಲ ಮತ್ತು ಯಾವುದೇ ಪುಲ್ಲೋವರ್ ಇಲ್ಲ. ಬಂದಿದ್ದು ಲೇಟ್ ಆಫೀಸ್ಗೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅದಕ್ಕಂತ ನಾನು ಜಸ್ಟ್ ಶರ್ಟ್ ಹಾಕೊಂಡ್ಬಂದೆ. ಆಚೆ ಅಂತೂ ಮಳೆ ಅಂತೂ ಬರ್ತಾನೆ ಇದೆ. ಇಲ್ಲಿ ಮೋಸ್ಟ್ಲಿ ನಿಂತಿರಬೇಕು, ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ಸೊ ಮೈಕ್ ಸೇಫ್ ಅಲ್ಲ, ಇದು ವಾಟರ್ ಪ್ರೂಫ್ ಅಲ್ಲ. ಕ್ಯಾಮ್ರಾ ಬಂದು ವಾಟರ್ ರೆಸಿಸ್ಟೆಂಟ್ ಇದೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಲೆಟ್ಸ್ ಗೋ. ಓಕೆ, ಕ್ಯಾಮ್ರಾ ಕನೆಕ್ಟ್ ಮಾಡಿ ಆಯಿತು. ಸೊ ಜಸ್ಟ್ ನೋಡ್ಕೋತಾ ಇದ್ದೀನಿ ಏನು ಮಿಸ್ಸಿಂಗ್ ಇಲ್ವಾ ಅಂತ. ದೇವರೇ ಕಾಪಾಡಬೇಕು ಇವತ್ತು. ಇಷ್ಟು ದಿನ ಮಳೆ ಇಲ್ಲ ಅಂತ ನಾವು ಓದಾಡ್ತಾ ಇದ್ವಿ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಹೆವಿ ಬರುತ್ತಲ್ಲಪ್ಪ ಅಂತ ಇವಾಗ ಓದಾಡಬೇಕು. ನಾನು ಬೆಳಿಗ್ಗೆ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡೆ, ತುಂಬ ಸತಿ ಅಂದ್ಕೊಂಡೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಆ ಬಿಸಿಲು ನೋಡ್ಬಿಟ್ಟು ಅಯ್ಯೋ ಇವತ್ತು ಮಳೆ ಬರಲ್ಲ ಬಿಡು ಅಂತ ಅಷ್ಟು ಕಾನ್ಫಿಡೆನ್ಸಲ್ಲಿ ಬಂದೆ. ನೋಡಿದ್ರೆ ಹೊಡಿತು ನೋಡಿ ಸರಿಯಾಗಿ. ಏನು ಗಾಳಿ ಅಂತೀರಾ, ಏನು ಮಳೆ, ಏನು ಗಾಳಿ. ಗಾಳಿಗೆ ನೋಡಿ ಹೆಂಗಾಗಿದೆ ಇಲ್ಲಲ್ಲ. ಆಚೆ ಸ್ವಲ್ಪ ಲೈಟಾಗಿ ಚಳಿ ಇದೆ. ಇಲ್ಲಿ ನಿಂತಿದೆ ಮೋಡ, ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಮತ್ತೆ ಸ್ಟಾರ್ಟ್ ಆಗ್ಬೋದು. ಲೈಟಾಗಿ ಕೂಲ್ ಇದೆ ಗೈಸ್. ಸದ್ಯ ಮಳೆ ಸ್ವಲ್ಪ ನಿಂತಿರೋದ್ರಿಂದ ನಾನು ಹೆಂಗೋ ಸ್ವಲ್ಪ ಎಸ್ಕೇಪ್ ಆಗ್ಬೋದು. ಒಂದು ಸ್ವಲ್ಪ ದೂರ ಆದರೂ. ಗುರು 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 ಹಿಂದೆ ಯಾಕೆ ಬರ್ತಿದ್ಯಾ? ಆಡೋದೊಂದು ಸುಮ್ಮನೆ ಹಿಂದೆ ಬರ್ತಿದ್ದ. ನಾನು ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ನಾನು ಫಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ಮಳೆಯಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇರೋದು. ತುಂಬ ಜಾಗ ರೋಡ್ ಆಗಿತಾ ಇರ್ತಾರೆ, ವೈಟ್ ಟಾಪಿಂಗ್ಸ್ ಮಾಡ್ತಿರ್ತಾರೆ. ಅಂಥ ಕಡೆ ಅಂತೂ ಇವಾಗಂತೂ ಫುಲ್ಲು ಕೊಚ್ಚೆ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಇಲ್ಲಿ ನೋಡಿ ಕಾರ್ ನೋಡಿ ಹೆಂಗಾಗಿದೆ. ಮಳೆ ಎಫೆಕ್ಟ್ ಆಫ್ಟರ್ ಸೋ ಮೆನಿ ಡೇಸ್. ಈ ಮಳೆಯಲ್ಲಿ ಒಂದೇ ಸಾಂಗ್ ಬರೋದು, ಮುಂಗಾರು ಮಳೆಯೇ. ಗೈಸ್, ಮಳೆ ಬಂತು ಅಂತ ತುಂಬ ಖುಷಿಯಾಗಿದ್ದೀವಿ. ಬಟ್ ಇದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕೂಡ ಇದೆ. ಯಾಕೆ ಹೇಳಿ, ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಎಷ್ಟು ಕಡೆ ಟ್ರಾಫಿಕ್ ಇರುತ್ತಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್. ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ ಮಳೆ ಬಂದಾಗ. ಸೆಕೆಂಡ್, ಎಲ್ಲ ಕಡೆ ತುಂಬ ದೊಡ್ಡದು ಗುಂಡಿಗಳಿದೆ. ಸೊ ಎಲ್ಲಿ ನೀರು ತುಂಬ್ಕೊಂಡಿದೆಯೋ ಗೊತ್ತಿಲ್ಲ. ಬೈಕಲ್ಲಿ ಹೋಗೋರು ಮಾತ್ರ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು. ನೋಡಿ, ಇಷ್ಟೊತ್ತು ಮಳೆ ಹೊಡೆದಿದ್ದಕ್ಕೆ ಇಷ್ಟು ಕೂಲ್ ಇದೆ. ಅಕಸ್ಮಾತಾಗೆ 4 ಅವರ್ 5 ಅವರ್ ಇಲ್ಲ, ಇಡೀ ರಾತ್ರಿ ಏನಾದರೂ ಫುಲ್ಲು ಮಳೆ ಬಂದರೆ ಯಾವ ಥರ ಕೂಲ್ ಆಗಬಾರ್ದು. ಅಲ್ಲಿ ಮಿಂಚು ಹೊಡಿತಾ ಇದೆ. ಇನ್ನೂ ಏನು ಗೊತ್ತಾ, ಸರ್ವರ್ ಆ್ಯಕ್ಸೆಸ್ ಸಿಗೋಲ್ಲ. ಸೊ ಮನೆಯಿಂದ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆಫೀಸ್ ಬಂದುಬಿಟ್ಟೇ ಮಾಡಬೇಕಾಗತ್ತೆ. ಸೊ ವಿಧಿ ಇಲ್ಲ. ಅದಕ್ಕೆ ಈ ಥರ ಮಳೆ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂಸ್ ಆಗಿ ನಾನು ಕಾರಲ್ಲೇ ಬರಬೇಕಾಗತ್ತಷ್ಟೇ. ಇದಕ್ಕೆ ತಿಂಗಳಿಗೆ ಒಂದು 4,000 ಆದರೂ ಆಗುತ್ತೆ ಪೆಟ್ರೋಲು. ಅದಕ್ಕೆ ಒಂದು 2,000-2,500 ಎಕ್ಸ್ಟ್ರಾ ಬೇಕೇ ಬೇಕಾಗುತ್ತೆ. ಕಾರ್ ತೊಗೊಬರೋ ದಿನ ಮಾತ್ರ ನಾನು ಈ ರೋಡಲ್ಲೆಲ್ಲ ಬರೋಲ್ಲ. ಸೊ ಡೈರೆಕ್ಟ್ ಹೆಬ್ಬಾಳ್ ರೋಡ್ಗೆ ಹೋಗ್ಬಿಡ್ತೀನಿ, ಯಾಕಂದರೆ ಮೈನ್ ರೋಡ್ ಅಲ್ವಾ, ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಇಲ್ಲೆಲ್ಲ ಏನು ಗೊತ್ತಾ, ಚಿಕ್ಕ ರೋಡು, ಇವೆಲ್ಲ ಬೈಕ್ಗಳಿಗೆ ಸರಿ. ಗೈಸ್, ಗಾಡೀಲಿ ಪೆಟ್ರೋಲ್ ಇದೆ, ಮಳೆ ಬಂದಾಗ ಏನು ಗೊತ್ತಾ, ಪೆಟ್ರೋಲೇ ಪ್ರಾಬ್ಲಮ್ ಯಾವಾಗಲೂ. ಮರ್ತೇ ಹೋಗುತ್ತೆ, ಅಯ್ಯೋ ಸಾಯಂಕಾಲ ಹಾಕ್ಸೋಣ ಬಿಡು, ಇಲ್ಲ ಬೆಳಿಗ್ಗೆ ಹಾಕ್ಸೋಣ ಬಿಡು ಅಂತ. ಮಳೆ ಜಾಸ್ತಿ ಬರುತ್ತಾ, ನಮಗೆ ಹಾಕ್ಸೋಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಜನರು ಅಂತೂ ಒಳ್ಳೆ ಮಳೆ ಬಂದಿದೆ ಗುರು, ಒಳ್ಳೆ ಕೂಲ್ ಆಗಿದೆ, ಎಣ್ಣೆ ಹೊಡೆಯೋಣ ಫುಲ್ಲು 2 ರೂಪಾಯಿಗೆ ಹೊಡೆಯೋಣ ಅಂದ್ಕೊಂಡು ಹೋಗ್ತಾ ಇರ್ತಾರೆ MRPಗೆ. ಗೈಸ್, ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನಂಥ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ. ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ನಾನು ಒಬ್ಬನೇ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು, ಅದಕ್ಕೂ ಎಡಿಟಿಂಗ್ ಮಾಡೋದು, ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗೂ ಅಪ್ಡೇಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ಒಬ್ಬನೇ ಮಾಡ್ತೀನಿ. ಇನ್ಕ್ಲೂಡಿಂಗ್ ನಾನು ಟ್ರಾವೆಲ್ ಡೈಲಿ 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಆಮೇಲೆ ಕೆಲಸ 9 ಅವರ್ಸ್ ಮಾಡಬೇಕು, ಜಿಮ್ಗೆ ಹೋಗಬೇಕು. ನಿದ್ದೆ ಅಷ್ಟಿರಲ್ಲ. ಮರ ಇರೋ ಕಡೆ ಮಾತ್ರ ಮಳೆ ಬಂದಾಗ ನೋಡಿದ್ದೀವಿ ತುಂಬಾ ಆಕ್ಸಿಡೆಂಟ್ಸ್ ನಾವು. ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ಗೊತ್ತಿಲ್ಲ ಯಾವಾಗ ಏನಾಗತ್ತಂತಾನೆ.
ಸೊ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಇದೆ, ಆಲ್ರೆಡಿ ನೀರುಗಳು ತುಂಬ್ಕೋಗ್ಬಿಟ್ಟಿದೆ. ಎಲ್ಲೆಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆಯೋ ಗೊತ್ತಿಲ್ಲ, ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಮಳೆ ಬಂದಿದೆಯೋ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಬಂದಿರಬೇಕು, ಅಂದರೆ ನಾನು ಆಫೀಸ್ ಕಡೆ ಹೇಳ್ತಾ ಇರೋದು. ಮನೆ ಕಡೆ ಅಂತೂ ಸಿಕ್ಕಾಪಟ್ಟೆ ಬಂದಿದೆಯಂತೆ. ಸೊ ನಿಮ್ಮ ಏರಿಯಾದಲ್ಲಿ ಹೇಗೆ ಮಳೆ ಬಂದಿದೆ, ಎಷ್ಟು ನೀರು ತುಂಬಿಕೊಂಡಿದೆ, ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮೊದಲೇ ಕೆಟ್ಟೋಗಿದೆ ಈ ರೋಡು, ಅದ್ರಲ್ಲಿ ಈ ಥರ ಮಳೆ ಬಂದರೆ ಮುಗೀತು. ನಾನು ಹೇಳಿದ್ನಲ್ಲ ಅವಾಗಲೇ, ಗುಂಡಿಗಳು ಫುಲ್ಲು ಇನ್ನೂ ಒಳಗಡೆ ಹೋಗ್ಬಿಡತ್ತೆ. ಹಂಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಗುಂಡಿಗಳೆಲ್ಲ ಬಾವಿಗಳಾಗ್ತವೆ. ಇವೆಲ್ಲ ಏನಿಲ್ಲ, ಸೀದಾ ನಮ್ಮ ಬೈಕು ಬಾವಿ ಒಳಗಡೆ ಹೋಗುತ್ತೆ. ಫುಲ್ಲು ಸ್ನಾನನೇ ಸ್ನಾನ. ಗಾಡಿ ಹೆಂಗೋ ಉಳ್ಕೊಳತ್ತೆ, ನಾವು ಉಳ್ಕೊಂಡಿರ್ತೀವೋ ಗೊತ್ತಿಲ್ಲ. ಈ ಥರ ಮಳೆ ಬಂದಾಗ ಗಾಡಿ ಓಡಿಸೋಕ್ಕೆ ಒಂಥರ ಮಜಾ ಬರುತ್ತೆ. ಅದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಮಜಾ. ಈ ಥರ ಟ್ರಾಫಿಕಲ್ಲೆಲ್ಲ ನಾವು ಟ್ರಾವೆಲ್ ಮಾಡ್ತೀವಿ ಅಂದರೆ ಬ್ಯಾಗ್ ಫುಲ್ಲು ಹೊಗೆ ಆಗುತ್ತಷ್ಟೇ. ಇನ್ನೊಂದು 10 ನಿಮಿಷ ನಾನು ಟ್ರಾವೆಲ್ ಮಾಡಿದ್ರೆ ಗೊರಗುಂಟೆಪಾಳ್ಯಗೆ ರೀಚ್ ಆಗ್ತೀನಿ. ಹಾಗೆ ಮನೆ ಕಡೆ ಹೊರಟ್ಬಿಡ್ಬೋದು ಬೇಗ. ಅಯ್ಯೋ ಪಕ್ಕದಲ್ಲೆಲ್ಲ ಹೋಗ್ಬಾರ್ದು ಗೈಸ್. ಈ ಕಾರವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ, ಗುಂಡಿ ಇರುತ್ತೆ, ರಪ್ಪ ಅಂತ ಆ ಗುಂಡಿ ಒಳಗಡೆ ಹಾಕ್ತಾರೆ ಟೈರ್ನ. ನಾವು ಪಕ್ಕದಲ್ಲಿ ಇರ್ತೀವಿ, ಫುಲ್ಲು ಕೊಚ್ಚೆ ನೀರು ನಮ್ಮ ಪ್ಯಾಂಟ್ ಮೇಲೆ, ನಮ್ಮ ಟೀ ಶರ್ಟ್ ಮೇಲೆ ಎಲ್ಲ ಬಿದ್ದುಬಿಡುತ್ತೆ. ಆವಾಗ ನಾವೇನಂತೀವಿ ಹೇಳಿ, ಫಾ ಅಂತೀವಿ ಅಷ್ಟೇ. ಮನೆಗೆ ಹೋದ್ಮೇಲೆ ನೋಡಿದ್ರೆ ಫುಲ್ಲು ಬ್ರೌನ್ ಕಲರ್, ಕಾಫಿ ಕಲರ್ ಆಗ್ಬಿಟ್ಟಿರುತ್ತೆ. ಅದು ವೈಟ್ ಏನಾದ್ರು ಹಾಕೋಗ್ಬಿಟ್ರೆ ಮುಗ್ದೋಯ್ತು. ವೈಟ್ ಶೂ, ವೈಟ್ ಪ್ಯಾಂಟ್ ಏನಾದ್ರು ಎದ್ಬಿಟ್ರೆ ಮಳೆ ಟೈಮಲ್ಲಿ ಅದು ಮತ್ತೆ ವೈಟ್ ಇರಲ್ಲ, ಆ ಬ್ರೌನೇ ಇರುತ್ತೆ. ಅದು ನೀವು ಎಷ್ಟೇ ತೊಳಿರಿ ಬ್ರೌನೇ ಇರುತ್ತೆ. ಈ ಥರನೇ ಒಂದು 2-3 ದಿನ ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಕೂಲ್ ಆಗುತ್ತೆ. ಸೆಕೆಗೆ ತಡ್ಕೊಳಕ್ಕಾಗ್ತಾ ಇರಲ್ಲ. ಇನ್ಮೇಲಿಂದ ಏನಿಲ್ಲ, ಸ್ವಲ್ಪ ಚಳಿ ಆದರೆ ಸಾಕು, ಬ್ಲ್ಯಾಂಕೆಟ್ ಹೊತ್ಕೊಳ್ಳೋದೆ, ಮಲ್ಕೊಳ್ಳೋದೆ. ಗೈಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫುಲ್ಲು ಚಳಿ ಇದೆ, ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಕಾಫಿ, ಅದ್ರ ಜೊತೆ ಒಂದು ಮಂಗಳೂರು ಬಜ್ಜಿ ಕೊಟ್ಬಿಟ್ರೆ ಆಹಾ ಸ್ವರ್ಗನೇ. ಮತ್ತು ರಾತ್ರಿ ಏನಿಲ್ಲ, ಊಟ ಆದಮೇಲೆ ಬಿಸಿ ಬಿಸಿ ರಸಮ್ ಕೊಡ್ತಾರಲ್ಲ, ಹೂ ಹೆಂಗಿರೋದು ಗೊತ್ತಾ ಟೇಸ್ಟು. ಹೆಂಗಿರತ್ತಂತ ಕಮೆಂಟಲ್ಲಿ ತಿಳಿಸಿ ನೀವೇ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ನಾನು ಜಸ್ಟ್ ರಸಮ್ ಅಂತ ಇದ್ದೀನಿ. ಏನಾದರೂ ನಾನ್ ವೆಜ್ ಏನಾದ್ರು ಇದ್ಬಿಟ್ರೆ ಬಿಸಿ ಬಿಸಿಯಾಗಿ ಹೆಂಗಿರುತ್ತೆ. ಆಲ್ರೆಡಿ ನೀರು ಬರ್ತಾಯಿದೆ ಬಾಯಲ್ಲಿ. ಮಟನ್ ಚಾಪ್ಸ್ ಇರ್ಬೋದು, ಚಿಕನ್ ಇರ್ಬೋದು, ರೈಸ್ ಇರ್ಬೋದು, ಮಟನ್ ಸಾರು ಇರ್ಬೋದು. ಚಳಿಗೆ ಬಿಸಿ ತಿಂತಾ ಇದ್ರೆ ಹಂಗೆ ಬಾಯಲ್ಲಿ ಹೋಗ್ತಾ ಇರತ್ತೆ. ಇಷ್ಟು ತಿನ್ನೋದನ್ನ ಇಷ್ಟು ತಿಂತೀವಿ. ಅವಾಗ ಈ ಥರ ತಿನ್ನೋ ಮಜಾನೇ ಬೇರೆ. ಬರೀ ತಿನ್ನೋರ್ಗೆ ಮಾತ್ರ ಗೊತ್ತು ಈ ಮಜಾ. ಕೆಲವ್ರು ಇರ್ತಾರೆ ನೋಡಿ, ಏನೂ ತಿನ್ನಲ್ಲ, ಸುಮ್ಮನೆ 2 ಪೀಸ್ ತಿಂತವೆ, ಸುಮ್ಮನೆ ಇರ್ತವೆ. ಅಂಥವ್ರಿಗೇನು ಗೊತ್ತಿಲ್ಲ ತಿನ್ನೋದಂದ್ರೆ. ಚೆನ್ನಾಗಿ ತಿಂತಾ ಇರಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇರಬೇಕು, ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಓಕೆ, ಲಾಸ್ಟ್ 5 ಮಿನಿಟ್ಸ್ ಗೊರಗುಂಟೆಪಾಳ್ಯಕ್ಕೆ ರೀಚ್ ಆಗ್ತೀನಿ. ಲಕ್ಕಿ ಡೇ ನನಗೆ. ಮಳೆ ಬಂದ್ರೂ ಇಲ್ಲಿ ತನಕ ನನಗೆಲ್ಲೂ ಮಳೆ ಬಂದಿಲ್ಲ ಎಲ್ಲೂ. ನಾನು ಹೇಳಿದ್ನಲ್ಲ, ಮಳೆ ಬಂದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗತ್ತಂತ. ಟ್ರಾಫಿಕ್ ಒನ್ ಆಫ್ ದ ಪ್ರಾಬ್ಲಮ್. ಎಷ್ಟು ದೂರ ಇದೆ ಗೊತ್ತಾ ಇವಾಗ ಸಿಗ್ನಲ್ಗೆ, ನೋಡಿದ್ರೂ ಕಾಣಲ್ಲ ಸಿಗ್ನಲ್, ಹಂಗಿದೆ. ಮೂವ್ ಆಗ್ತಾಯಿದೆ ಗಾಡಿಗಳು. ಲೆಟ್ಸ್ ಗೋ. ಇವಾಗ ಇಲ್ಲೇ ಇಷ್ಟು ಟ್ರಾಫಿಕ್ ಇದ್ದಾಗ ಗ್ಯಾರಂಟಿ ಗೊರಗುಂಟೆಪಾಳ್ಯಲ್ಲಂತೂ ಫಿಶ್ ಮಾರ್ಕೆಟ್ ಆಗಿರುತ್ತೆ. ಅಲ್ಲಂತೂ ನಾನು ಹೋದಂಗೆ ಏನು ಗುರು ಇಷ್ಟೊಂದು ನೀರು ತುಂಬಿಕೊಂಡಿದೆ ಇಲ್ಲಿ. ಫುಟ್ಪಾತೆಲ್ಲ ಫುಲ್ಲು ಮಣ್ಣಾಗ್ಬಿಟ್ಟಿದೆ, ಕೊಚ್ಚಾಗ್ಬಿಟ್ಟಿದೆ ನೋಡಿ. ನುಗ್ಸೋದು ತುಂಬ ಈಸಿ. ಅಲ್ಲೇನಾದ್ರು ಸಿಗಾಕೊಂಡ್ವಿ ಅಂದರೆ ಮುಗ್ದೋಯ್ತು. 2 ಕಾಲು ಏನಿಲ್ಲ ನೀರೊಳಗಡೆ. ಜಾಸ್ತಿ ಸೆಕೆ ಇಲ್ಲ, ಜಾಸ್ತಿ ಚಳಿ ಇಲ್ಲ, ನ್ಯೂಟ್ರಲ್ ಆಗಿದೆ ಇವತ್ತು. ಆರಾಮಾಗಿ ಹೋಗಿ, ಆರಾಮಾಗೆ ಸುಮ್ಮನೆ ನುಗ್ಸ್ಬೇಡಿ. ನುಗ್ಸೋದ್ರಿಂದ ಪ್ರಾಬ್ಲಮ್ ಜಾಸ್ತಿ. ಸೊ ಸೇಫಾಗಿ ಆರಾಮಾಗಿ ಹೋಗಿ. ಯಾರಿಗೂ ಪಾರ್ಕ್ ಮಾಡಿರೋನು ಏನು ಮಾಡ್ತವನೆ, ಡ್ರೈವರೇ ಇಲ್ಲ ಅಲ್ಲಿ. ಇವಾಗ ತಾನೇ ಸಿಗ್ನಲ್ ಬಿಟ್ಟಿದ್ದು ಗೈಸ್. ನನ್ನ ಮಕ್ಕಳು ನೋಡಿ ಹೆಂಗೆ ರೆಡ್ ಸಿಗ್ನಲ್ ಹಾಕ್ಬಿಟ್ರು. 30 ಸೆಕೆಂಡ್ಸು ಬಿಟ್ಟಿಲ್ಲ. ಇದು 3ನೇ ಸತಿ ನಾನು ಇಲ್ಲಿ ನಿಂತ್ಕೋತಾ ಇರೋದು. ಇವಾಗ 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ. ಈ ಥರ ಸಿಗ್ನಲ್ ಏನು ಗೊತ್ತಾ, 3 ಸತಿ ನಿಲ್ಲೋದು, 5 ಸತಿ ನಿಲ್ಲೋದು ಆಗುತ್ತೆ. ಅಲ್ಲೇ ಟೈಮ್ ಹೋಗುತ್ತೆ.